ಅನಿತಾ ಓ ಅನಿತಾ ಅನಿತಾ ಓ ಅನಿತಾ. ನಮಸ್ಕಾರ ಎಲ್ಲರಿಗೂ. ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನನಗಿವತ್ತು ಬಹಳ ಕೆಟ್ಟ ಅಂಜಿಕೆ ಬರಾಕತ್ತೈತಿ ಮಾರಾಯ. ಯಾಕಂದರೆ ಕೇರಳ ಆಂಟಿ ವಾರ್ನಿಂಗ್ ಮಾಡಿಬಿಟ್ಟಿದ್ದಾಳ. ಅನಿತಾ ಕಾಸರಗೋಡು ಅನಿತಾ ಆಂಟಿ, ಕೇರಳ ಆಂಟಿ ವಾರ್ನಿಂಗ್ ಮಾಡಿಬಿಟ್ಟಿದ್ದಾಳ. ಸೌಜನ್ಯ ಹೋರಾಟಗಾರರನ್ನು ಕೊಂದು ಬಿಡ್ತೀನಿ, ಕಮ್ಯುನಿಸ್ಟರನ್ನು ಕರ್ಕೊಂಡು ಬರ್ತೀನಿ ಅಂತಂದು ಹೇಳಿದಾಳ. ಅದಕ್ಕೆ ಭಯ ಆಗಿ ಇದನ್ನು ಹೊಚ್ಕೊಂಡು ಕೂತಿದ್ದೀನಿ ನಾನು. ಅನಿತಾ ಓ ಅನಿತಾ ಅನಿತಾ ಓ ಅನಿತಾ. ನಿನ್ನ ಇರ್ತೇನೆ ಒಂದು ಎರಡು ಕಿವುಚಿಗಟ್ಟಿಗೆ ಲಾಡ್ಲಾಡ್ತಂದು ನಾಟಕ ಎಬ್ಸಿದೆ. ಹಾಂ ಏ ಮರ ಹಾಕಿದ್ದು ಯಾರು ರೊಕ್ಕ ಈಗ ತೊಗೊಂಡಿರೋದನ್ನು ಕೊಟ್ಟು ಬಿಟ್ರೆ ವಾಪಸ್ ಮೊದಲು ಹೇಳ್ತೀನಿ ನಾ. ಅನಿತಾ ಕಾಸರಗೋಡು ಅಂತ ಆಕಿ ಹೆಣ್ಮಗಳು. ಹೆಣ್ಣದಿನೋ ಏನದೀನಿ? ಹಾಂ ವಾರ್ನಿಂಗ್ ಯಾರಿಗೆ ವಾರ್ನಿಂಗ್ ಮಾಡಕತ್ತೀನಿ ನೀನು? ಸೌಜನ್ಯ ಹೋರಾಟಗಾರರಿಗೆ. ಹಾಂ ಯಾರಿಗೆ? ನಾನು ಚಕ್ರವರ್ತಿ, ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಮಟ್ಟಣ್ಣನವ್ರ ಸಾಹೇಬರು, ಹಾಂ ಆಮೇಲೆ ನಮ್ಮ ಯೂಟ್ಯೂಬರ್ಸ್ಗಳು ಅದಾರ, ಜಯಂತ್ ಅವ್ರು ಅದಾರ, ಮಹಿಳಾ ಆಯೋಗದ, ಇಡೀ ಕರ್ನಾಟಕದ, ಹಾಂ ಕೇರಳದ ಕೂತ್ಕೊಂಡು ಕರ್ನಾಟಕದಲ್ಲಿ ಬಂದು 100 ಜನ ಕಮ್ಯುನಿಸ್ಟ್ ಕರ್ಕೊಂಡು ಬಂದ ಸೌಜನ್ಯ ಹೋರಾಟಗಾರರನ್ನ 10 ತಲೆ ಉರುಳಿಸ್ತಿ ಅಂತ, ಆಮೇಲೆ ರಕ್ತಕ್ಕೆ ರಕ್ತ ಬೇಡ್ತಾರಂತೆ. ಹಾಕ್ತೆ ನೋಡಿ ನೀನು ಕಿವುಚಿಗಡಿ ಒಂದು ರಕ್ತಕ್ಕೆ ರಕ್ತ ಆತ. ಇಲ್ಲೇನು ಜಾತ್ರೆಗೆ ಇನ್ನು ಕುರಿ ಅದೇವು ನಾವು ಕೊಯ್ಯಾಕ ಕರ ಕರ ನಾಟಕ ಎಬ್ಸಿದಿ. ಈ ಹೆಣ್ಮಗಳು ಯಾರು ನೋಡ್ರಿ? ಅನಿತಾ ಕಾಸರಗೋಡು ಅಂತ. ಹಾಂ ಕೇರಳದಕ್ಕಿಂತ ಹೆಣ್ಮಗಳು ಇವಳು. ಹಾಂ ಕೇರಳ ಆಂಟಿ. ಇವರು ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಅವರಿಗೆ ಬೈಯೋದು, ಆಮೇಲೆ ಸೌಜನ್ಯ ಹೋರಾಟಗಾರರಿಗೆ ಬೈಯೋದು, ಈ ಇಂಥದ್ದೆಲ್ಲ ನಾಟಕ ಎಬ್ಸಾಡ್ರಿ. ಇದಕ್ಕೆ ಯಾರೋ ರೊಕ್ಕ ತೊಗೊಂಡಾರಂತ, ರೊಕ್ಕ ತೊಗೊಂಡಿಕ್ಕೆ ಈಗ ವಾಪಸ್ ರೊಕ್ಕ ಕೊಡೋದಿಲ್ಲ ಅಂತ, ಈಕಿನ ಬ್ಲ್ಯಾಕ್ ಲಿಸ್ಟ್ ಹ್ಯಾಂಗ್ ಮಾಡಿದಾರಂತ, ಇಲ್ಲ ಸಲದ ಸುಳ್ಳ ಸುದ್ದಿ ಹಬ್ಸಾಕ ಇಲ್ಲಿ ಬೀದಿಗೆ ಬಿದ್ದಿದ್ದೀವಿ ನಾವು. ಏನು ತಿಳ್ಕೊಂಡಿದ್ದೀನಿ? ನಿನಗೆ ಸ್ವಲ್ಪ ಅದ್ರ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಐತೆ ಇಲ್ಲ? ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಅವ್ರ ಕಾಲಾಗಿನ ಧೂಳಾಗೋದಿಲ್ಲ ನೀನು. ಅವ್ರದ್ದು ಬೇಡು, ನನ್ನ ಕಾಲಾಗಿನ ಧೂಳಾಗೋದಿಲ್ಲ ನೀನು. ಅದನ್ನು ಬಿಟ್ಟು ನಾನು ಕೇರಳದಿಂದ ಕಮ್ಯುನಿಸ್ಟ್ ಕರ್ಕೊಂಡ್ಬರ್ತೀನಿ, 100 ಜನ ಬರ್ತಾರ, ಅದು ನಿಮ್ಮ 10 ಜನರನ್ನ ನಿಮ್ಮನ್ನು ಕೊಂದು ಬಿಡ್ತೀವಿ, ರಕ್ತಕ್ಕೆ ರಕ್ತ ಕೇಳ್ತೀವಿ. ಪೊಲೀಸರಂದ್ರೆ ನನಗೆ ಒಂಥರ ಅವ್ರು ನೋಡಿದ್ರೆ ಯಾವ ಪೊಲೀಸರನ್ನ? ಧರ್ಮಸ್ಥಳ ಪೊಲೀಸರನ್ನ? ಅದಕ್ಕೆ ಒಪ್ಕೊಳ್ಳೋಣ. ಇಲ್ಲ ಬೆಳ್ತಂಗಡಿ ಪೊಲೀಸರನ್ನ? ಅದಕ್ಕೆ ಒಪ್ಕೊಳ್ಳೋಣ. ಇಡೀ ಕರ್ನಾಟಕದ ಪೊಲೀಸರು ನೋಡಿದ್ರೆ ನಗೋದು. ಏನಾದರೂ ಬಂದ್ರೆ ನಮ್ಮ ಇಡೀ ಕರ್ನಾಟಕದ ಪೊಲೀಸರು ಬಂದು ಗಜಮಾ ಮಾಡಿಬಿಡ್ತಾರೆ ನೋಡಮ್ಮ. ಏನು ತಿಳ್ಕೊಂಡಿದ್ದೀಯ ನೀನು? ಹಾಂ ಕರ್ನಾಟಕ ಪೊಲೀಸ್, ಸೌಜನ್ಯ ಹೋರಾಟಗಾರರು, ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಮಟ್ಟಣ್ಣನವರ್, ಇವರಿಗೆಲ್ಲ ನೀ ಭಯಕ್ಕೇನು ಮ್ಯಾಗಿಂದ ಬಿದ್ದಿದ್ದಿ? ಏನು ತಿಳ್ಕೊಂಡಿದ್ದೆ ನೀನು? ಕೇರಳದಿಂದ ಕಮ್ಯುನಿಸ್ಟರು ಬರ್ತಾರಂದ್ರೆ ನಾವೇನು ಕೈಯಾಗ ಬಳೆಗಳನ್ನು ಹಾಕಿಕೊಂಡು ಕುಳಿತುಕೊಂಡಿದ್ದೀವಿ ಅಂದುಕೊಂಡಿದ್ದೀಯಾ? ಅಸಾಧ್ಯವಾದ ಮಾತು. ಕೇರಳ ಆಂಟಿ, ಅನಿತಾ ಆಂಟಿ, ಹಾಂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಬೇಕಲ್ರಿ. ನೋಡ್ರಿ, ಈ ಹೆಣ್ಮಗಳು ಏನು ಹೇಳ್ತಾಳಪ್ಪ ಅಂದ್ರೆ, ಈಕಿದ ರೊಕ್ಕ ಯಾರೋ ತೊಗೊಂಡಿದಾರತ್ತ, ಈಕಿಗೆ ರೊಕ್ಕ ವಾಪಸ್ ಕೊಡಂಗಿಲ್ಲತ್ತ. ಈಕಿ ಮ್ಯಾಗ ಹರ್ಷೇಂದ್ರ ಜೈನ್ನ ಮಗ ನಿಶ್ಚಲ್ ಜೈನ್, ಹರ್ಷೇಂದ್ರ ಜೈನ್ನ ಮಗ ನಿಶ್ಚಲ್ ಜೈನ್ ಈ ಅನಿತಾ ಆಂಟಿಯ ಮೇಲೆ ಕೇಸ್ ಹಾಕ್ಯಾರಂತಾರೆ. ಅದು ಯಾವ ಕೇಸ್ ಅನ್ನೋದು ಗೊತ್ತಿಲ್ಲ, ಈ ಆಂಟಿ ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರ ಮಧ್ಯೆ ಏನು ಸಂಬಂಧ ಅನ್ನೋದು ನಮಗೆ ಗೊತ್ತಿಲ್ಲ. ಈ ಪೀಸ್, ಇದು ಕಾಮಿಡಿ ಪೀಸನ್ನು ನಾನಂತೂ ಎಲ್ಲೂ ಕೂಡ ನೋಡೇ ಇಲ್ಲ, ಇದ್ರ ಮಾತು ಕೂಡ ಎಲ್ಲೂ ಸರಿಯಾಗಿ ಕೇಳೇ ಇಲ್ಲ. ಅಂಥದ್ರೊಳಗೆ ಇದ್ರ ಮ್ಯಾಗ ಅದು ಕೇಸ್ ಹಾಕ್ಯದಂತ. ಯಾವುದು? ನಿಚ್ಚಲ್ ಜೈನ್, ಓಕೆ, 3rd ಕ್ಲಾಸ್. ಅವನು ಇವಳ ಮೇಲೆ ಕೇಸ್ ಹಾಕ್ಯಾನಂತ. ಇವಳಿಗೆ ದುಡ್ಡಿನ ಅವಶ್ಯಕತೆ ಅದಂತ. ಹೋರಾಟ ಮಾಡಿ 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 ನನಗೆಲ್ಲಿ ಏನು ಲಾಭ ಅದ, ನನಗೆಲ್ಲಿ ದುಡ್ಡು ರೊಕ್ಕ ದುಡ್ಡು ಬೇಕು ನಿನಗ. ಆ ಸೌಜನ್ಯ ತಂಗಿಗೆ, ತಾಯಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ದುಡ್ಡು ಬೇಕಾಗಿದೆ ಆಂಟಿ. ಆಂಟಿ ನೀನು ಬಲಿ ತುಂಟಿ. ಬೇಡ, ನಮ್ಮ ಮುಂದೆ ಇದೆಲ್ಲ ನಾಟಕ ನಿಂದು ಬೇಡ, ಇದು ಸರಿಯಲ್ಲ. ಓಕೆ, ಕಾಸರಗೋಡು ಅದು ನಮ್ಮದೇ, ಅದನ್ನು ಕಿತ್ಕೊಳ್ಳೋಕೆ ಭಾಳತ್ತು ಹತ್ತಂಗಿಲ್ಲ ನಮಗೆ. ಅರ್ಥ ಮಾಡಿಕೋ ಆಂಟಿ. ಮತ್ತು ನಿನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಜೈಲಿಗೆ ಹಾಕೋಕ್ಕೂ ಭಾಳ ಹತ್ತಂಗಿಲ್ಲ ಆಂಟಿ. ಮತ್ತು ನೀನೇನು ಕಮ್ಯುನಿಸ್ಟರು ಅನ್ನೋದಿಯಲ್ಲ,
ಹಾಂ ಅಂಥದ್ದೆಲ್ಲ ನಾಟಕ ನಮ್ಮ ಕರ್ನಾಟಕದಾಗ ನಡೆಯಂಗಿಲ್ಲಮ್ಮ. ಅದನ್ನ ಮುಂದಿಟ್ಕೊಂಡು ನಿನ್ನ ಸೌಜನ್ಯ ಹೋರಾಟಗಾರರಿಗೆ ಏನಾದರೂ ಬಯೋದು ಮಾಡೋದು ಏನಾದರೂ ತಿಳ್ಕೊಂಡಂದ್ರೆ ಇಡ್ತೇನೆ ನೋಡು ಒಂದು ಲಾಡ್ ತಂದು. ಇಂಥವೆಲ್ಲ ಗಿರಾಕಿಗಳು ಏನದ ಗುರ್ತೇನೆ ರೀ ಇವ್ರೇನು ಅತ್ಯಾಚಾರಿಗಳು ಗ್ಯಾಂಗ್ ಐತಲ್ರಿ, ಇದು ಧರ್ಮಸ್ಥಳದ ಅತ್ಯಾಚಾರಿಗಳು ಗ್ಯಾಂಗ್, ಡಿ ಗ್ಯಾಂಗ್ ಅನ್ನೋದು ಏನೈತಲ್ಲ, ಇವರೆಲ್ಲರೂ ಏನು ಮಾಡಿರ್ತಾರಪ್ಪ ಅಂದ್ರೆ ಇಂಥವಕ್ಕೆ ರೊಕ್ಕ ಕೊಟ್ಟಿರ್ತಾರೆ ರೀ. ದುಡ್ಡು ಕೊಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಇವು ಅದಕ್ಕೆ ನಿಂತಿರ್ತಾವೆ ಕೆಲವೊಂದಿಷ್ಟು. ಇವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ಈ ಕಡೆ ನಾನು ರೊಕ್ಕ ಇವು ತಿಂದ, ನನ್ನ ರೊಕ್ಕ ಅವು ತಿಂದ, ನಾ ಹಿಂಗೆ ಹೋರಾಟ ಮಾಡಿದ್ನಿ, ಹಂಗೆ ಹೋರಾಟ ಮಾಡಿದ್ನಿ, ಸತ್ಯದ ಪರ ಹೋರಾಟ ಮಾಡಿದ್ನಿ, ಆದ್ರೆ ನನಗೆ ಜೈಲು ಶಿಕ್ಷೆ ಆಗೈತಿ, ನನ್ನ ಮೇಲೆ ಕೇಸ್ ಆಗತ್ತಂದು ಸುಳ್ಳು ವಿಚಾರಗಳನ್ನು ಬಿಂಬಿಸ್ಕೋತ ಹೋಗಿ ಸೌಜನ್ಯ ಹೋರಾಟವನ್ನು ಮೂಲೆಗುಪ್ಪು ಮಾಡ್ತಕ್ಕಂಥ ಪ್ರಯತ್ನವನ್ನು ಇಂಥ ಕೆಲವೊಂದಿಷ್ಟು ಶಗಿನಾಗಿನ ಹುಳ ಮಾಡ್ತಿರ್ತಾವ್ರಿ. ಈಕೆ ಏನು ತಿಳ್ಕೊಂಡಾಳಂದ್ರೆ ನಾಗಪ್ಪ ಗಪ್ಪ ಹೋಗ್ತಿರ್ತಾನ ರೀ, ಸುಮ್ಮನೆ ಹೋಗ್ತಿರ್ತಾನ ಶಗಿನಾಗಿನ ಹುಳ ಅಂತಂತ. ಹೇ ನಾಗ್ಯ ಬಾ, ನಿನ್ನ ತಾಕತ್ತಿದ್ರೆ ಕಡಿಬಾ ಅಂತತ. ನಾಗಪ್ಪ ಸುಮ್ಮನೆ ಹೋದಂತ ರೀ. ಎರಡನೇ ಸಲ ಹೇ ನಾಗ್ಯ ನಿನ್ನ ತಾಕತ್ತಿದ್ರೆ ಕಡಿಬಾ ಅಂತತ ರೀ ಶಗಿನಾಗಿನ ಹುಳ. ಮತ್ತೆ ನಾಗಪ್ಪ ಸುಮ್ಮನೆ ಹೋದಂತ. ಮೂರನೇ ಸಾರಿ ಹೇ ನಾಗ್ಯ ಮಗನ ಪಾವಡಿದ್ರೆ ಕಡಿಬಾ ಅಂತತ್ರಿ ಶಗಿನಾಗಿನ ಹುಳ. ಸುಮ್ಮನೆ ಹೋಯ್ತಂತರಿ. ನಾಲ್ಕನೇ ದಿನ ಬತ್ತು ಶಗಿನಾಗಿನ ಹುಳ ಏನೂ ಮಾತಾಡಲಿಲ್ಲ. ನಾಗಪ್ಪ ತಿರುಗಿ ನೋಡಿದ, ಹೋಗಿ ಶಗಿನಾಗಿನ ಹುಳನ್ನ ಕಡಿದು ಬಿಟ್ಟ. ಯಾಕೆ 3 ದಿನ ಕಡಿಲಿಲ್ಲ ನಾಗಪ್ಪ? ಯಾಕಂದ್ರೆ ಶಗನ ಹಸಿ ಇತ್ರಿ. ಕಡದ್ನಿ ನನ್ನ ಮುಖ ರಾಡಿ ಆಗ್ತದ. ಶಗನ 3 ದಿನ ಆದ ಕೂಡಲೇ ಒಣಗಿತ್ರಿ. ಆ ಹುಳ ಕಡದ್ ನಾವು ಹಂಗಿದ್ದಂಗ್ರಿ, ನಾಗಪ್ಪ ಇದ್ದಂಗ, ನಾಗರಾವ್ ಇದ್ದಂಗ. ಕೇರಳ ಆಂಟಿ ಬರಾಕ್ ಹೋಗ್ಬೇಡ ನಮ್ಮ ಸುದ್ದಿಗೆ, ಒಟ್ಟ ಬರಾಕ್ ಹೋಗ್ಬೇಡ. ನೀ ಮುಚ್ಕೊಂಡು ಗಪ್ ಎಲ್ಲಿದಿಲ್ಲ ಅಲ್ಲಿದ್ರೆ ಭಾಳ ಚಲೋ. ಅದನ್ನ ಬಿಟ್ಟು ನೀ ಸೌಜನ್ಯ ಹೋರಾಟವನ್ನು ಎಲ್ಲರ ದಂಡಿಗೆ ಹಚ್ತೀನಿ, ಇಲ್ಲಿ ಸಲ ಆರೋಪಗಳನ್ನ ಮಾಡ್ತೀನಿ ಅಂತಂದು ಏನಾದರೂ ಇಲ್ಲಿ ಹೆಜ್ಜೆ ಇಟ್ಟಿದ್ದ ಆದ್ರೆ ಮತ್ತೆ ನೀ ಏನು ಹೇಳಿದಿಲ್ಲ, ಬಂದು ಕೊಲೆ ಮಾಡ್ತೀವಿ, ಕಮ್ಯುನಿಸ್ಟರನ್ನ ಕರ್ಕೊಂಡು ಬಂದು 10 ತಲೆಗಳನ್ನು ತೆಗಿತೀನಿ, ರಕ್ತಪಾತ ಮಾಡ್ತೀನಿ, ರಕ್ತಕ್ಕೆ ರಕ್ತನ ಕೇಳ್ತಾರೆ ಕಮ್ಯುನಿಸ್ಟರ್ ತಂದ. ಇದು ಏನು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದೆಯಲ್ಲ, ಇದು ನಿನಗೆ ನೀವು ಹೇಳ ತಿನ್ಕೋತ ಹೋಗ್ತೀನಿ. ನೀನು ಅರ್ಥ ಆಯ್ತಲ್ಲ, ಹೊಟ್ಟಿಗೆ ಹೇಳಿ ತಿಂತೀನಿ, ನೋಡ್ಕೊತ ಹೋಗು. ನೀನು ಅಷ್ಟಲ್ಲ, ಇಡೀ ನಿನ್ನ ಕುಟುಂಬ ಹೇಳಿ ತಿಂತದ. ದೇವರಂತ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಗಡಿಪಾರಾಗಿದ್ದಾರ. ಮಟ್ಟನವ್ರ ಸಾಹೇಬರು ಇಲ್ಲಿ ನಿಂತ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಒಂದು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳು ಸೌಜನ್ಯ ಪರ ಧ್ವನಿ ಎತ್ತಾಗದೀವಿ. ಇಡೀ ಕರ್ನಾಟಕದ ಜನತೆ ಸೌಜನ್ಯ ಪರ ಅವಳಿಗೆ ನ್ಯಾಯ ಯಾವಾಗ ಸಿಗ್ತದೆ ತಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಕಾಯ್ಕೋತ ಕೂತಿದ್ದಾರೆ. ಅಲ್ಲಿ ಅತ್ಯಾಚಾರಿಗಳು ಸುಳೆ ಮಕ್ಕಳು ಹೋಳಿ ದಿನ ಶೇರೆ ಕೊಡ್ಕೊಂಡು ಚಿಕನ್ ಪಾರ್ಟಿ ಅವ್ರ ರಂಡಿ ಮಕ್ಕಳು ಅವ್ರು ಮಾಡಕದಾರ. ಈಕಿ ಬಂದು ನಾನು ರೊಕ್ಕ ತಗೊಂಡಾರ, ನನ್ನ ಮೇಲೆ ಕೇಸ್ ಆಗಿದೆ, ಸೌಜನ್ಯ ಹೋರಾಟ ಮಾಡೋದ್ರಿಂದ ನನಗೇನು ದುಡ್ಡು ಸಿಗಂಗಿಲ್ಲ, ಈ ಹೋರಾಟಕ್ಕೆ ನಾನು ಯಾಕೆ ಬರಲಿ, ಕಮ್ಯುನಿಸ್ಟ್ ಕರ್ಕೊಂಡು ಬರ್ತೇನೆ, ಕೊಲೆ ಮಾಡ್ತೇನೆ ಅಂತಂದು ಇದು ಎಲ್ಲಿದು ತಿರ್ಬೋಕಿ ಥರ್ಡ್ ಕ್ಲಾಸ್ ಇದು ಕೇರಳ ಆಂಟಿ ಬಂದು ಇದು ನಾಟಕ ಮಾಡಕತ್ತೈತಿ ಸಣ್ಣಂಗೆ. ಇನ್ನೊಂದು ಸಲ ಎಲ್ಲರೇ ಕರ್ನಾಟಕದಾಗ ಬಂದು ದುಮ್ನಿ ಮಾಡ್ತೀನಿ, ಕರ್ನಾಟಕದ ಪೊಲೀಸರಿಗೆ ಬೈತೀನಿ, ನಮಗೆ 10 ಕೊಲೆ ಮಾಡ್ತೀನಿ, ರಕ್ತಪಾತ ಮಾಡ್ತೀನಿ, ಕೇರಳದಿಂದ ಬರ್ತೀನಿ ಅಂದಿದ್ದಂದ್ರೆ ನೀನು ಅಲ್ಲೇ ಬಾರ್ಡರ್ದಾಗ ನೀನು ಹಿಡಿದು ಹಿಂಗೆ ಕೋಳಿ ಹೆಂಗೆ ಹಿಚ್ತಾರಲ್ಲ ಹಂಗೆ ಹಿಚ್ಚಿಗೆ ಬಿಡ್ತಾರ ನೋಡು. ಅಲ್ಲೇ ಈ ಕಡೆ ಬರೋದು ದೂರ ಉಳಿತು, ಬೆಳಗಾವಿಗಂತೂ ಬರಕ್ಕೆ ಹೋಗ್ಬೇಡ. ಬೆಳಗಾವಿಗೆ ಬರಬೇಡ. ಆಹಾ, ಗಂಡು ಮೆಟ್ಟಿದ ನಾಡು ಗೊತ್ತಾಯ್ತಲ್ಲ, ಇಲ್ಲಿ ಬರಬೇಡ. ಭಾಳ ಕೆಟ್ಟ್ರಿ ನಾವು, ಅರ್ಥ ಮಾಡ್ಕೊಳ್ಬೇಕು. ಓಕೆ, ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.